ನಾಗಮಂಗಲ ತಾಲೂಕಿನ ಕಸಬಾ ಹೋಬಳಿಯ ಹೂವಿನಹಳ್ಳಿ ಗ್ರಾಮದಲ್ಲಿ 2 ದಿನಗಳ ಕಾಲ ಗ್ರಾಮಸ್ಥರಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತು. ಹುಲಿಕೆರಮ್ಮ ದೇವಿಯ ಸಹೋದರಿ ಎಂದೇ ಇತಿಹಾಸವಿದ್ದು, ಗ್ರಾಮದಲ್ಲಿ ಉದ್ಭವವಾಗಿರುವ ಪಟ್ಟಲದಮ್ಮ ದೇವಿಯು ಮೂಲ ದೇವಸ್ಥಾನದ ಜೊತೆಗೆ ಮಾರಮ್ಮ, ಬೋರೆದೇವರು, ಈಶ್ವರಪ್ಪ ದೇವಾಲಯ ಸೇರಿದಂತೆ ಹೂವಿನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿತ್ತು. ಒಂದು ವಾರದ ಹಿಂದೆಯೇ ಹೂ ಹೊಂಬಾಳೆಯೊಂದಿಗೆ ಪಟ್ಟಲದಮ್ಮ ದೇವಿಯ ಕಂಬ ಹಾಕುವುದರೊಂದಿಗೆ ಹಬ್ಬಕ್ಕೆ ಚಾಲನೆ ನೀಡಲಾಗಿತ್ತು. ಗುರುವಾರ ರಾತ್ರಿ ಪಟ್ಟಲದಮ್ಮ ದೇವಿಯ ದೇವಾಲಯದ ಮುಂದೆ ನರಗಲು, ಮಾಯಗೋನಹಳ್ಳಿ, ಕೆಳಗೆರೆ ಮತ್ತು ಸ್ಥಳೀಯರಿಂದ ರಂಗದ ಕುಣಿತವನ್ನು ದೇವಿಗೆ ಭಕ್ತಿಯಿಂದ ಅರ್ಪಿಸಲಾಯಿತು. ಶುಕ್ರವಾರ ರಾತ್ರಿ ರಂಗದ ಕುಣಿತದೊಂದಿಗೆ ಪ್ರಾರಂಭವಾದ ಹಬ್ಬದ ಸಡಗರ ಪಟ್ಟಲದಮ್ಮನನ್ನು ಬೆಳ್ಳಿಯ ರಥದಲ್ಲಿ ಕೂರಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ಚೋಮನ ಕುಣಿತದೊಂದಿಗೆ ಮತ್ತು ಕನ್ನಕಡ್ಡಿಯ ಜೊತೆಯಲ್ಲಿ ಮೆರವಣಿಗೆಯ ಮೂಲಕ ಮೂಲ ಪಟ್ಟಲದಮ್ಮ ದೇವಾಲಯಕ್ಕೆ ತಮಟೆ ವಾದ್ಯ ನಾದಸ್ವರದೊಂದಿಗೆ ಕರೆತರಲಾಯಿತು. ನಂತರ ಅರ್ಚಕ ಕನ್ನಕಡ್ಡಿ ಹೊತ್ತ ದೇವರಾಜುರವರು ಕೊಂಡ ಹಾಯುತ್ತಿದ್ದಂತೆ ಉದೋ ಉದೋ ಪಟ್ಟಲದಮ್ಮ ಎಂದು ಕೂಗುತ್ತಾ ಭಕ್ತಿ ಪರವಶರಾಗಿದ್ದು ಕಂಡುಬಂದಿತು. ನಂತರ ದೇವಿಗೆ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಸಲ್ಲಿಸಿ ಮತ್ತೆ ಉತ್ಸವ ಮೂರ್ತಿಯನ್ನು ಗ್ರಾಮಕ್ಕೆ ಪಲ್ಲಕ್ಕಿಯೊಂದಿಗೆ ಕರೆತರಲಾಯಿತು. ಅದೇ ಮೇನ್ ಗರ್ಭದ ಗುಡಿ ಉದ್ಭವ ಇದು ಮೂಲ ಉದ್ಭವ. ಇವ್ರ ತಂಗಿ ಹುಲಿಕೆರಮ್ಮ ಅಕ್ಕ. ಹುಲಿಕೆರಮ್ಮ ಮತ್ತೆ ಪಡದಮ್ಮ ಅಕ್ಕ ತಂಗಿಯರು. ಅವಳು ಅಲ್ಲಿ ಹುಲಿಕೆರಮ್ಮನ ಇದರಲ್ಲಿ ನೆಲೆಸಿದ್ಲು. ಇವಳು ಇಲ್ಲಿ ಉದ್ಭವವಾಗಿ ಇಲ್ಲಿ ನಮ್ಮ ಹೂನಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದಾಳೆ. ಅವಳನ್ನ ನಾವು ಇವತ್ತ ನಮ್ಮೂರು ಗ್ರಾಮ ಎಲ್ಲ ಸೇರಿ ಹಿಂದಿಂದ ಏನು ಪರಂಪರೆಯಿಂದ ಮಾಡ್ಕೊಂಬತ್ತಾರೆ ನಮ್ಮ ತಾತ ಮುತ್ತಾದಿರು ಅದನ್ನು ನಾವು ನೆರೆಸ್ಕೊಂಡು ಇದ್ದೀವಿ. ಇದು 15 ದಿವಸದ ಕಂಬ ತಂದು ನಾವು ಇವತ್ತಿನ ದಿವಸ 3 ದಿವಸ ಜಾಗಾರ ಮತ್ತು ಹಬ್ಬ ಮತ್ತು ಹಣ್ಣಿನಗೂಡೆ 3 ದಿವಸ ಹಬ್ಬ ನೆರವೇರಿಸ್ತಾ ಇದ್ದೀವಿ. ಅವಳ ಆಶೀರ್ವಾದದಿಂದ ತಾಯಿ ಹುಲಿಕೆರಮ್ಮ ಮತ್ತು ಅಕ್ಕ ತಂಗಿರಿಬ್ಬಳ ಆಶೀರ್ವಾದದಿಂದ ನಮ್ಮೂರು ಗ್ರಾಮದಲ್ಲಿ ಇವಳು ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ವಿ. ಕೊಂಡ ಮತ್ತೆ ಇವತ್ತು ರಥ ಪರದಮ್ಮನ ಉತ್ಸವ, ಪಲ್ಲಕ್ಕಿ ಉತ್ಸವ ಈಗ 2 ಗಂಟೆಗೆ ಕೊಂಡೋತ್ಸವ, ರಂಗ ಕುಣಿತ, ಕನ್ನಕಡ್ಡಿ ಎಲ್ಲ ಇದೆ. ಕನ್ನಕಡ್ಡಿ ಉತ್ಸವ, ರಂಗೋತ್ಸವ, ಮೇಲಿಂದ ಊರೊಳಗಿಂದ ಬಂದು ಇಲ್ಲಿ ಕೊಂಡ ಹಾಕ್ತೀವಿ.